ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀ ಉಲ್ಲಕುಸುಮಿತ ಧ್ರುವದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಅವರಿಗೆ ಅಪಾರವಾದ ಸ್ವಾಗತ ಮತ್ತೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮುಖಂಡರು ಮಾತಾಡಬೇಕು ಅಂತ ಅವರಿಗೆ ವಿನಂತಿ ಮಾಡ್ತೀನಿ. ನಮಸ್ಕಾರ ಎಲ್ಲರಿಗೆ. ಪ್ರಪ್ರಥಮದಲ್ಲಿ ಮಂಡ್ಯ ಜಿಲ್ಲೆಗೆ ನಾನು ಆಗಮಿಸಿದಂಥ ಸಂದರ್ಭದಲ್ಲಿ ತಾವೆಲ್ಲ ನನಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಾಂಗ್ರೆಸ್ ಆಫೀಸ್ಗೆ ಎಲ್ಲ ನಮ್ಮ ಕಾಂಗ್ರೆಸ್ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ತಾವೆಲ್ಲ ನನಗೆ ಸ್ವಾಗತ ಮಾಡಿದ್ದಕ್ಕೆ ನಾನು ತಮ್ಮೆಲ್ಲರಿಗೆ ಸದಾ ಆಭಾರಿಯಾಗಿರ್ತಂತೆ ಈ ಸಂದರ್ಭಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣನ ಸಮನಾಗಿರ್ತಕ್ಕಂಥ ಗಗಣ್ಣನವರವರೇ, ಸ್ನೇಹಿತರು ಶಾಸಕರಾಗಿರ್ತಕ್ಕಂಥ ಅನಿಲ್ ಗಾಡ್ಗೆ ಅವರವರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭಿಮಾನಿಗಳೇ, ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ, ಸಮಯದ ಅಭಾವ ಬೇರೆ ಇದೆ. ಸಚಿವರಾಗಿರ್ತಕ್ಕಂಥ ಚಲುವರಾಯ ಸ್ವಾಮಿ ಅವರು ಆಲ್ರೆಡಿ ಅಲ್ಲಿ ಬಂದು ಫಂಕ್ಷನ್ ಅಲ್ಲಿ ಕಾಯ್ತಾ ಇದ್ದಾರೆ. ಈ ಕಾರ್ಯಕ್ರಮ ಆದ ನಂತರ ತಾವು ಕೂಡ ಅಲ್ಲೆಲ್ಲ ಫಂಕ್ಷನ್ಗೆ ಬರ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ಇವತ್ತು ಹಲವಾರು ವಿಷಯಗಳು ಮಾತನಾಡೋದಿದ್ದಾವೆ. ಆದರೆ ಸಂಕ್ಷಿಪ್ತವಾಗಿ ಹೇಳೋದಿಷ್ಟೇ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರಲ್ಲಿ ಬಿಜೆಪಿಯಲ್ಲಿ ಏನು ವ್ಯತ್ಯಾಸ ಅಂತಂದ್ರೆ, ಅವರು ಸುಳ್ಳನ್ನ ಸಾವಿರಾರು ಸಲ ಹೇಳ್ತಾರೆ. ಅವರು ಸುಳ್ಳನ್ನ ಸಾವಿರಾರು ಸಲ ಹೇಳ್ತಾರೆ. ನಾವು ಸತ್ಯನ ಒಂದ್ಸಲಿನೂ ಹೇಳೋದಿಲ್ಲ. ಗಂಡ ಹೆಂಡತಿ ಹೇಳೋದಿಲ್ಲ, ಹೆಂಡತಿ ಗಂಡ ಹೇಳೋದಿಲ್ಲ. ಆ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಗಟ್ಟಿಯಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಹಲವಾರು ಇದ್ದಾವೆ. ನಿಮಗೆ ಅದರ ಬಗ್ಗೆ ನಾನು ಮಾತನಾಡಕ್ ಹೋಗುದಿಲ್ಲ. ಆದ್ರೆ ನೀವು ದಯಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಬುನಾದಿಗಳು ತಾವೆಲ್ಲರ ಕಾಂಗ್ರೆಸ್ ಪಕ್ಷ ಇಲ್ಲಿ ಸಾಧ್ಯನೇ ಇಲ್ಲ ಬರಲಿಕ್ಕೆ. ವಿಶೇಷವಾಗಿ ಇಲ್ಲಿ ಇಂಥ ಒಂದು ವ್ಯವಸ್ಥೆಯಲ್ಲಿ ತಾವು ನಮ್ಮ ಸ್ನೇಹಿತರಿಗೆ ನೀವು ಏನು ಕೆಲಸ ಕಳಿಸಿದ್ರಿ, ಜಿಲ್ಲೆಯಲ್ಲಿ ಸುಮಾರು ಎಷ್ಟು ಜನ ಈ ಬಾರಿ 6 ಜನರಿಗೆ ಕೆಲಸ ಕಳಿಸ್ಕೊಳ್ತೀರಿ. ಅದಕ್ಕೆ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ನಿಮ್ಮೆಲ್ಲರಿಗೆ ನಾನು ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಹೆಚ್ಚಾಗಿ ಇನ್ನೇನು ಬಹಳ ದೂರ ಇಲ್ಲ, ಇನ್ನು ಮತ್ತೆ 2.5 ವರ್ಷದಲ್ಲಿ ನಮ್ಮ ಚುನಾವಣೆ ಬರುತ್ತೆ. ಅದಕ್ಕಾಗಿ ನೀವು ದಯಮಾಡಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸಮರ್ಥನೆ, ನಮ್ಮ ಈ ಐಡಿಯಾಲಜಿ ಕಾಂಗ್ರೆಸ್, ಬಸವ, ಬುದ್ಧ, ಅಂಬೇಡ್ಕರ್ ಅವರು ನಮ್ಮ ಯಾರು ಈ ವಿಚಾರದಲ್ಲಿ, ಕುವೆಂಪು ಅವರ ವಿಚಾರದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥದ್ದು, ಅದನ್ನ ನೀವು ಜನಕ್ಕೆ ಹೇಳಬೇಕು. ಬಿಜೆಪಿಯವರು ಚುನಾವಣೆಯಲ್ಲಿ ಕೇವಲ 4 ಅವ್ರ ಹತ್ರ ಇರೋದು. ಒಂದು ಪಾಕಿಸ್ತಾನ, ಮುಸಲ್ಮಾನ, ತಾಲಿಬಾನ, ಈ 4 ಬಿಟ್ರೆ ಇನ್ನು ಏನು ಅವ್ರ ಹತ್ರ ಭಾಷಣನೇ ಇಲ್ಲ. ಅದನ್ನ ಜನಕ್ಕೆ ನಾವು ಮೊದಲೇ ಬಿಡ್ಬೇಕು. ನೋಡ್ರಿ, ಅಣ್ಣ ಬರ್ತಾನೆ ಇವೇ ಹೇಳ್ತಾನೆ, ಅಣ್ಣ ಬರ್ತಾನೆ ಇದೇ ಹೇಳ್ತಾನೆ. ಇದನ್ನು ನಾವು ಜಾಸ್ತಿ ಹೇಳ್ದಂಗೆಲ್ಲ ಜನಕ್ಕೆ ಅವ್ರ ಅದನ್ನೇ ಮಾತನಾಡ್ತಾರೆ. ಮುಸ್ಲಿಂ ವಿರುದ್ಧ ಬಿಟ್ರೆ ಅವ್ರ ಹತ್ರ ಬೇರೆ ಏನು ಇಲ್ಲ. ಮೋದಿಯವರ ಪಿಕ್ಚರ್ ಮುಗಿಲಿಕ್ಕೆ ಬಂದಿದೆ, ಮೋದಿಯವರ ಪಿಕ್ಚರು ಮುಗಿಲಿಕ್ಕೆ ಬಂದಿದೆ. ರಾಹುಲ್ ಗಾಂಧಿ ಅವ್ರ ಪಿಕ್ಚರ್ ಪ್ರಾರಂಭ ಆಗುತ್ತೆ. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗೋವರೆಗೆ ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರ ಆಶೀರ್ವಾದಕ್ಕೂ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.